ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಒಬ್ಬ ಜೈಲಲ್ಲಿರೋ ದರ್ಶನ್ನು ಕೊನೆಗೂ ಅವರ ಆಸೆಯನ್ನು ಪೂರೈಸಿಕೊಳ್ಳಲು ಆಗಿಲ್ಲ. ಕೆಲವು ಸರಿ ಜೀವನನೇ ಹೀಗೆ, ಏನೂ ಇಲ್ಲದವರಿಗೆ ಭಗವಂತ ಎಲ್ಲವನ್ನೂ ಕೊಡುತ್ತಾನೆ, ಆದರೆ ಅದನ್ನು ಅನುಭವಿಸುವ ಯೋಗ್ಯತೆ ಇರಲ್ಲ ಅಷ್ಟೆ. ದರ್ಶನ್ನು ತನ್ನ ಸಿನಿ ಬದುಕಿನಲ್ಲಿ ಚಿನ್ನದ ಸ್ಪೂನ್ ಹಿಡ್ಕೊಂಡೇನು ಬಂದಿರಲಿಲ್ಲ, ಕಷ್ಟಪಟ್ಟೆ ಬಂದಿತ್ತು, ಎಲ್ಲ ಸಿಕ್ತು. ಏನು ಮಾಡೋದು? ಈಗ ಒಂದು ದಿಂಬು ಬೆಡ್ಶೀಟು ಕೇಳೋ ಪರಿಸ್ಥಿತಿ. ಹಾಂ, ಸಿಕ್ಕಿಲ್ಲ. ಯಾಕೆ ಅಂದರೆ ಅಂಗಲಾಚಿದ್ರು. ಕೋರ್ಟ್ ಇವತ್ತು ತೀರ್ಪು ಕೊಡ್ತು, ಅದೇ ವರದಿ ಎಲ್ಲ ತೊಗೊಂಡು ಮಾಡಿ ಎಲ್ಲ ಮಾಡಿ. ನೋಡ್ರಪ್ಪ, ಅವ್ರ ಬ್ಯಾರಕ್ ಏನಿದೆ ಅದನ್ನು ಅವ್ರು ತಿಂಗಳಿಗೊಂದು ಸರಿ ಕ್ಲೀನ್ ಮಾಡ್ರಪ್ಪ. ಅವ್ರಿಗೆ ಬೇಕಿದ್ದರೆ ಒಂದು ಬೆಡ್ಶೀಟು ಮತ್ತು ಒಂದು ಎಕ್ಸ್ಟ್ರಾ ಬಟ್ಟೆ ಕೊಡಿ ಬೇಕಾರೆ ಅಂತ. ಮತ್ತು ಅವ್ರನ್ನ ಶಿಫ್ಟ್ ಮಾಡೋದು, ಅದೇನೋ ಕ್ವಾರಂಟೈನ್ ಸೆಲ್ ಅಂತಾರಲ್ಲ, ಆ ಕ್ವಾರಂಟೈನ್ ಸೆಲ್ಲಿಂದ ಬೇಡ ಜನರಲ್ ಇದಕ್ಕೆ ಶಿಫ್ಟ್ ಮಾಡಬೇಕು ಅಂದರೆ ಅದು ಜೈಲಧಿಕಾರಿಗಳದ್ದು. ಜನರಲ್ಗೆ ಶಿಫ್ಟ್ ಮಾಡೋಕ್ಕಾಗಲ್ರಿ ಆ ಪಾರ್ಟಿನ. ಈಗಿರೋ ಜಾಗದಲ್ಲೇ ಈಸ್ ಸೇಫ್. ಬೇರೆಯವ್ರ ಜೊತೆಗೆ ಬಿಡೋಕ್ಕಾಗಲ್ಲ. ಹಾಂ, ಆಯಿತು, ಏನೋ ಮಾಡ್ತಾರೆ ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಈ ಮಧ್ಯ ನಾಳಿದ್ದರಿಂದ ಏನೋ ಚಾರ್ಜಸ್ ಫ್ರೇಮ್ ಮಾಡ್ತಾರಂತೆ, ಅದು ವಿಚಾರಣೆನೂ ಪ್ರಾರಂಭ ಆಗತ್ತೆ. ಓಕೆ, ಬಟ್ ಒಂದು ಅಬ್ಜೆಕ್ಷನ್ ಇದೆ ನಂದೇನೋ. ನ್ಯಾಯಮೂರ್ತಿಗಳು ಒಂಚೂರು ಕನ್ಸಿಡರ್ ಮಾಡ್ಬೋದಿತ್ತೇನೋಪ್ಪ. ಯಾವುದು ಸರ್? ತಿಂಗಳಿಗೆ ಒಂದು ಸರಿ ಸಾರ್ ಬಟ್ಟೆ ಚೇಂಜ್ ಮಾಡೋದು ತುಂಬ ಲಾಂಗ್ ಆಯಿತು ಸರ್. ಓಕೆ, ಒಂದು 15 ದಿನಕ್ಕೊಂದು ಸರಿನಾದ್ರು ಕೊಡ್ಬೋದು. ಮಳೆಗಾಲ ಚಳಿಗಾಲದಲ್ಲಿ ಪರವಾಗಿಲ್ಲ, ಬೇಸಿಗೆಯಲ್ಲೆಲ್ಲ ಬೆವರು ಗಿವರು ಇದಾಗಿ ಕಷ್ಟ ಪಾಪ. ಯಾರಿಗೆ ಯಾರಿಗೆ ಒಂದು ತಿಂಗಳು ತುಂಬ ಲೇಟ್. ಎಸ್, ಅವ್ರ ಲಾಯರ್ ಮಾತಾಡಿದ್ದಾರೆ. ಹಾಂ, ಮಾತಾಡಲಿ. ಬೇಸಿಕ್ ಫೆಸಿಲಿಟೀಸ್ ಒಳಗಡೆ ತಲೆದಿಂಬು, ಹಾಸಿಗೆ ಅದೇನಿದೆ ಎಲ್ಲಾನು ಬರುತ್ತೆ. ಅದು ಆಲ್ರೆಡಿ ಕೊಡಬೇಕು ಅನ್ನೋದು ಇದೇ ನ್ಯಾಯಾಲಯ ಆಲ್ರೆಡಿ ಆರ್ಡರ್ ಮಾಡಿದೆ. ಅದು ಆರ್ಡರ್ ಆದ್ರೂ ಸಹ ಕೊಡ್ತಾ ಇಲ್ಲ ಈ ಜೈಲ್ ಅಥಾರಿಟೀಸ್ನವರು, ಜೈಲ್ ಅಧಿಕಾರಿಗಳು ಅನ್ನೋದು ನಮ್ದು ವಾದ ಆಗಿತ್ತು. ಮಾನ್ಯ ನ್ಯಾಯಾಲಯ ಜೈಲ್ ಅಧಿಕಾರಿಗಳು ಚೀಮಾರಿ ಹಾಕಿದ್ದಾರೆ. ಆದ್ರಿಂದ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಕೊಡಬೇಕು ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನು. ಈ ವಕೀಲರು ಅವ್ರಿಗೆ ಬೇಕಾಗಿದ್ದನ್ನು ಅವ್ರ ಮೂಗಿನ ನೀರಕ್ಕೆ ಹೇಳ್ತಿದ್ದಾರೆ. ಎಲ್ಲಿದೆ ನೀವು ಹೇಳ್ತಿರೋದೆಲ್ಲ? ಇವ್ರು ಕೇಳಿದ್ದು ದಿಂಬು ಹಾಸಿಗೆ, ಅದನ್ನೆಲ್ಲ ಹೇಳಿಲ್ಲ, ಕೊಟ್ಟಿಲ್ಲ. ಈಗ ಏನು ಹೇಳಿದೆ ಅಲ್ಲಿ? ಶುಚಿಗೊಳಿಸಿ ಕೊಡಿ ಬೆಡ್ಶೀಟು ಬಟ್ಟೆ. ಎಲ್ಲಿದೆ ಅಲ್ಲಿ? ಚೀಮಾರಿ ಎಲ್ಲಿದೆ ಚೀಮಾರಿ? ಚೀಮಾರಿ ಹಾಕಕ್ಕೆ ಏನಿದೆ ಅಲ್ಲಿ? ವಕೀಲರು ನಮ್ಮನ್ನು ಮೆಚ್ಚಿಸಿದ್ರೆ ಪ್ರಯೋಜನ ಇಲ್ಲ, ನ್ಯಾಯಾಲಯ ಮೆಚ್ಚಿಸ್ಬೇಕು. ಎಸ್, ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಇವತ್ತು ರಾಹುಲ್ ಗಾಂಧಿ ಕಾಣಿಸ್ಕೊಂಡ್ಬಿಟ್ರು. 59 ದಿನ ಕಾಣಿಸಿರ್ಲಿಲ್ಲ, 50-60 ದಿನ ಇವತ್ತು ಕಾಣಿಸ್ಬಿಟ್ರು. ಕಾಣಿಸಿದ ತಕ್ಷಣ ಬಿಟ್ಟರು ಒಂದನ್ನು ರಾಹುಲ್ ಗಾಂಧಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಒಂಥರ ನನ್ನ ವಿವಾದದಲ್ಲಿ ಇರಬೇಕು, ವಿವಾದದ ಮಾತುಗಳನ್ನು ಆಡಬೇಕು, ಅದೇ ಪ್ರಚಾರದಲ್ಲಿ, ಅದೇ ನನ್ನ ಪ್ರಚಾರ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು. ಹಾಗಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ. ಮೋದಿ ಓಟ್ಗೋಸ್ಕರ ಡಾನ್ಸ್ ಮಾಡೋಕ್ಕೂ ರೆಡಿ. ಬಿಹಾರದ ಜನದ ಮುಂದೆ ನಿಂದಿಸಿದ್ದಾರೆ. ಬಿಡ್ತಾರ ಬೇರೆಯವರು? ನನ್ನ ಮೋದಿಗೂ ಯಮುನಾ ನದಿಗೂ ಯಾವುದೇ ಸಂಬಂಧ ಇಲ್ಲ. ಕಲುಷಿತ ಯಮುನಾ ನದಿನಲ್ಲಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಮೋದಿ ಸಿಂಪಲ್, ಯಮುನಾ ನದಿ ಕಲುಷಿತ ಆಗಿದ್ದರೆ 10 ವರ್ಷದಿಂದ ಆಗಿಲ್ವಲ್ಲಪ್ಪ. ನಿಮ್ಮ ಸರ್ಕಾರಗಳೆಲ್ಲ ಇದ್ದಾಗ ಗಂಗಾ ನದಿ, ನಿಮ್ಮ ಸರ್ಕಾರ 50 ವರ್ಷ ಇತ್ತಪ್ಪ ಸರ್ಕಾರ, ಕಾಂಗ್ರೆಸ್ನವ್ರು 40 ವರ್ಷ. ಯಾಕಪ್ಪ ಕಲುಷಿತವಾಯಿತು? ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳಿ, ಯಾಕೆ ನೀನು ಅಜ್ಜಿ ಇದು ಗಂಗಾ ನದಿನ ಹಂಗೆ ಕಲುಷಿತ ಮಾಡಕ್ಬಿಟ್ಟೆ ನೀನು ಕೇಳಿ, ಕೇಳಿ. ಸುಮ್ಮನೆ ಇದೆಲ್ಲ ಟೂ ಮಚ್ ಇದು. ಅದೇ BJP ಅವರು ರಾಹುಲ್ ಗಾಂಧಿ ಲೋಕಲ್ ಗೂಂಡಾ ಥರ ಮಾತಾಡ್ತಿದ್ದಾರೆ ಅಂತೆಲ್ಲ ಅವ್ರು ಅಂದಿದ್ದಾರೆ. ಸರಿ, ಒಬ್ರಿಗೊಬ್ರು ಬೈಕೊಂಡಿದ್ದಾರೆ. ಬಟ್ ಒಂದಂತೂ ನಿಜ, ಅದೇನೆಂದರೆ ರಾಹುಲ್ ಗಾಂಧಿಯ ವೈಯಕ್ತಿಕ ದ್ವೇಷ ಏನಿದೆ ಮೋದಿ ಮೇಲೆ, ಅದು ಅವರಿಗೆ ಪೊರೆ ತಂದುಬಿಟ್ಟಿದೆ. ಹಾಗಾಗಿ ಆ ದ್ವೇಷದ ಆವೇಶ ಅವರ ಭಾಷೆಯ ಹಿಡಿತವನ್ನು ಸಡಲಿಸ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಎಷ್ಟು ಬೈದ್ರೂ ಆ ದ್ವೇಷ ಇಳಿಯಲ್ಲ, ತೃಪ್ತಿ ಆಗಲ್ಲ. ಹಾಗಾಗಿ ಈ ಮಾತುಗಳಿಗೆ ಬಹಳ ಗಂಭೀರವಾಗಿ ಅದಕ್ಕೆ ಗಮನ ಕೊಡೋದೇ ಫಸ್ಟ್ ತಪ್ಪು. ಇಂಪಾರ್ಟೆನ್ಸೇ ಇರಬಾರ್ದು. ಮೈಸೂರು ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿಚಾರಣೆಯ ಬಳಿಕ 150 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿಕೊಂಡಿದೆ. ಇಡಿ ಪಟ್ಟಿಯ
ವ್ಯಾಪ್ತಿಯಲ್ಲಿರುವಂತಹ ಸೈಟ್ಗಳನ್ನು ಮಾರಾಟ ಮಾಡಬಾರ್ದು ಅಂತ ಸಬ್ ರಿಜಿಸ್ಟ್ರಾರ್ಗಳಿಗೆ ಸೂಚನೆ ಕೂಡ ಕೊಟ್ಟಾಗಿದೆ. 1.5 ಕೋಟಿ ಮೌಲ್ಯದ ಆಸ್ತಿಯನ್ನ ತನ್ನ ಮಾವನ ಹೆಸರಿಗೆ 1.5 ಲಕ್ಷಕ್ಕೆ ಆತ ಖರೀದಿ ಮಾಡಿದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಈ ಸೈಟ್ ಅನ್ನ ವಾಪಸ್ ಪಡೆದಿದ್ದಾರೆ. ಪಾಪಣ್ಣ ಅನ್ನೋರು ಇದರಲ್ಲಿ ಅತ್ಯಧಿಕ ಫಲಾನುಭವಿ ಅಂತ ಗೊತ್ತಾಗ್ತಾ ಇದೆ. ಹೆಂಗ್ರಿ 1.5 ಲಕ್ಷಕ್ಕೆ ತೊಗೊಂಡ್ಬಿಡ್ತಾರೆ? ಹ್ಞೂ ಸರ್, 1.5 ಕೋಟಿ ಮೌಲ್ಯದನ್ನು 1.5 ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರಂತ ಅವ್ರ ಮಾವನಿಗೆ. ಹೆಂಗೆ ಅದಕ್ಕೊಂದು ರೇಟ್ ಇಲ್ವಾ ಸರ್ಕಾರದಲ್ಲಿ? ಏನೋ ಗೊತ್ತಿಲ್ಲ. ಇರಲಿ, ಅದು ಆಲ್ಟರ್ನೇಟ್ ಥರ ಇರಬೇಕು, ಆ ಥರ ಏನೋ ನನಗೆ ಐಡಿಯಾ ಇಲ್ಲ. ನರೇಂದ್ರ ಮೋದಿ ಅದ್ಭುತ ವ್ಯಕ್ತಿ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಭಾರತ ಮತ್ತು ಅಮೆರಿಕ ಸದ್ಯದಲ್ಲೇ ಒಪ್ಪಂದ ಮಾಡುತ್ತೆ ಅಂತ. ಓ ನಮ್ದು ಟ್ರಂಪಣ್ಣ ಕಚಿನ್ ಅವ್ರು ಹಿಂಗೆ ಹೇಳೋದ್ರ ಬದಲು ಹಳೆ ಟೇಪ್ ರೆಕಾರ್ಡ್ ಥರ ಟೇಪ್ ರೆಕಾರ್ಡ್ರಿ ಅದು ಇನ್ನೇನಿಲ್ಲ, ಕಿರ್ರಂತ ಶಬ್ದ ಮಾಡ್ಕೊಂಡು ಹೋಗತ್ತೆ ಅಷ್ಟೇ. ರೆಕಾರ್ಡ್ ಮಾಡಿಬಿಟ್ಟು ಪ್ರಧಾನಿ, ಪಾಕಿಸ್ತಾನದ ಪ್ರಧಾನಿ ಅಂತೆಲ್ಲ ಹೇಳಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮೋದಿ ಭಾಳ ಲಕ್ಷಣವಾಗಿ ಸುಂದರವಾಗಿ ಒಳ್ಳೆ ಮನುಷ್ಯ, ಚೆನ್ನಾಗಿ ಕಾಣ್ತಾರೆ, ಬಟ್ ಈಸ್ ಎ ಟೋಟಲ್ ಕಿಲ್ಲರ್ ಅಂತಂದಿದ್ದಾರೆ. ಟೋಟಲ್ ಕಿಲ್ಲರ್ ಅಂದರೆ ಕಿಲ್ಲರ್ ಅಲ್ಲ, ಈಗ ದರ್ಶನ್ ಕಿಲ್ಲರ್ ಆ ಥರ ಕಿಲ್ಲರ್ ಅಲ್ಲ ಅದು. ಹಾಂ ಒಂಥರ ಅವನೊಂಥರ ಭಾಳ ಇದು ಕೊಡ್ತಾರೆ ಅಂತ, ಯಾವುದಕ್ಕೂ ಬಗ್ಗಲ್ಲ. ನಾನು ಫೋನ್ ಮಾಡಿದ್ದಾಗ ನಾವು ವಿ ವಿಲ್ ಫೈಟ್ ಅಂದ್ಬಿಟ್ಟಿದ್ರು ನನಗೆ ಪಾಕಿಸ್ತಾನದ್ದು. ಆಮೇಲೆ ಎದುರಿಸ್ಬಿಟ್ಟೆ ನಾನು ಅಂತೆಲ್ಲ ಬಿಡ್ತಾರೆ ರೈಲ್ನ. ಏನೋ ನಮ್ಮಲ್ಲಿ ಏನು ಮಾಡೋದು, ಕರೆಸ್ಬಿಟ್ಟಿಲ್ಲ, ಯಾವ್ದಾರು ಒಂದು 2 ಇದಕ್ಕಾರ ಹಾಕ್ಬೋದಿತ್ತು ಕೆಲಸಕ್ಕೆ. ಹಾಂ ಒಟ್ಟಲ್ಲಿ ಮತ್ತೆ ಅದೇ ಬಿಡ್ತಾ ಇರ್ತಾರೆ ಅವ್ರ ಪಾಡ್ಗವರು, ಏನೋ ಹೇಳ್ತಿರ್ತಾರೆ, ಹೇಳಲಿ ಬಿಡ್ರಿ. ಆಮೇಲೆ ಇದು ಪಾಕಿಸ್ತಾನದಲ್ಲಿ ಇದ್ದಾನಲ್ಲ, ಅಲ್ಲೊಬ್ಬ ಪ್ರಧಾನಿ ಇದ್ದಾನೆ, ಅವನು ಉತ್ತಮ ವ್ಯಕ್ತಿ ಅಂತ. ಹೌದೌದು, ಅವನು ಉತ್ತಮ ವ್ಯಕ್ತಿನೇ, ಹೊಗಳಲೇಬೇಕು. ಯಾಕಂದರೆ ಬೆನ್ನು ಕೆರೆಯುವ ಕ್ಲಬ್ಬಲ್ಲಿ ಇಬ್ಬರು ಇದ್ದಾರೆ, ಮತ್ತು ಅವ್ರು ಜೋಕರ್ರು, ಸಾಹೇಬ್ರು ರಿಂಗ್ ಮಾಸ್ಟ್ರು, ಒಟ್ಟಿಗೆ ಇರಲೇಬೇಕು. ಕರೆಕ್ಟಾಗಿದೆಯಲ್ಲ, ಸರ್ಕಸಲ್ಲಿ ಇವರಿಬ್ಬರು ಇಲ್ದಿದ್ರೆ ವರ್ಕ್ ಆಗಲ್ಲ. ಆಮೇಲೆ ಅವರೊಬ್ಬ ಮಹಾನ್ ಹೋರಾಟಗಾರ, ಅಲ್ಲೊಬ್ಬ ಫೀಲ್ಡ್ ಮಾರ್ಷಲ್ ಇದ್ದಾನೆ, ಅವ್ನು ಮಹಾನ್ ಹೋರಾಟಗಾರ. ಏ ಟ್ರಂಪಣ್ಣ, ನಿನ್ನ ತಲೆನಲ್ಲಿ ಏನು ಬ್ರೈನ್ ಗೀನ್ ಇದೆಯಾ ಇಲ್ವಪ್ಪ? ಅವನು ಯಾವ ಊರು ಹೋರಾಟಗಾರಪ್ಪ? ಅವನು ಹೇಡಿ, ಅವನು ತನ್ನ ಸೈನಿಕರನ್ನ ಮುಂದಕ್ಕೆ ಬಿಟ್ಟುಬಿಟ್ಟು ಸಾಯಿಸಕ್ಕೆ ಬಂದಂಥ ಹೇಡಿ ಅವನು. ಹೇಡಿನ ಗೆದ್ದಿದ್ದೀನಿ ಅಂತ ಬಿಂಬಿಸಿ ಅಲ್ಲಿರೋರ್ನೆಲ್ಲ ಎದರಿಸಿ ಫೀಲ್ಡ್ ಮಾರ್ಷಲ್ ಆಗಿರೋದವನು ಅಯೋಗ್ಯ. ಏನು ಅಮೇರಿಕಾನಲ್ಲಿ ಯಾವ್ದಾರು ಒಂದು ರಿಟೈರ್ಡ್ ಫೀಲ್ಡ್ ಮಾರ್ಷಲ್, ಲೆಫ್ಟಿನೆಂಟ್ ಜನರಲ್ ಕರ್ನಲ್ ಏನಾದ್ರು ಕೇಳಿದ್ರೆ ಹೇಳಿರೋರು ಅವನದನ್ನು ಏನು ಅಂತ, ಬಂಡವಾಳನ. ಒಂಥರ ಪೊರೆ ಬಂದಿದೆಲ್ಲ ಸರ್. ನನ್ನ ಪ್ರಕಾರ ಇಂಡಿಯಾ ಶುಡ್ ನಾಟ್ ಟ್ರಸ್ಟ್ ಅಮೇರಿಕಾ. ನನ್ನ ಪ್ರಕಾರ ಯೋಗ್ಯ ಅಲ್ಲ, ನಾವು ಅಲ್ಲ, 100% ಅಲ್ಲ. ಮುಟ್ಟಿದ್ರೆ ಮುನಿ ಅನ್ನೋ ಟೈಪಲ್ಲಿ ಇಟ್ಕೋಬೇಕು ಅವ್ರನ್ನ ನಂಬಿ ಮುಂದಕ್ಕೆ ಹೋದರೆ ಮಠ ಹತ್ಬಿಡ್ತೀವಿ, ಹೇಳಿದ್ದೀನಿ ನಾನು. ನಾಸಾ ಮತ್ತು ಲಾಕ್ಹೀಡ್ ಮಾರ್ಟಿನ್ ಅಮೆರಿಕ ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಕ್ವಾಯ್ಟ್ ಎಕ್ಸ್ ಸೂಪರ್ ಸಾನಿಕ್ ಜೆಟ್ ಮೊದಲ ವಿಮಾನ ಪರೀಕ್ಷಾರ್ಥ ಹಾರಾಟ ಮಾಡಿದೆ. ಏನದ್ರದ್ದು ಅದ್ಭುತ ಅಂದರೆ 1.4 ಪಟ್ಟು, 1.5 ಪಟ್ಟು ಇಟ್ಕೊಳ್ಳೋಣ, ಶಬ್ದಕ್ಕಿಂತ ವೇಗ ಹೋಗುತ್ತೆ. ಸುಮಾರು 1500 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋವಂಥ ಲೆಕ್ಕಾಚಾರ ಮಾಡ್ತಿದ್ದಾರೆ ಇವರು. ಇದು ಪ್ರಾರಂಭ ಅಷ್ಟೇ. ಆ್ಯಕ್ಚುಲಿ ಸಿವಿಲಿಯನ್ ಸೈಡ್ಗೆ, ನಾಗರಿಕ ವಿಮಾನ ಕಡೆಗೂ ಇದು ಬರುತ್ತೆ ಅಂತಿದ್ದಾರೆ ಮುಂದೊಂದು ದಿನ. ಇವತ್ತಲ್ಲ, ನಾಳೆ 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು. ಭಾರತ ಅಮೇರಿಕದ ಮಧ್ಯೆ 4 ರಿಂದ 5 ಗಂಟೆ ಕಾಲದಲ್ಲಿ ಪ್ರಯಾಣ ಮಾಡೋ ಥರ. ಅರ್ತಿಂದ, ಭೂಮಿಯಿಂದ ನಾವು ಅಂತರಿಕ್ಷಕ್ಕೆ ಹೋಗುತ್ತೆ ವಿಮಾನಗಳು. ಅಂತರಿಕ್ಷದಲ್ಲಿ ಹಾರುತ್ತವೆ, ಅಲ್ಲಿ ಈಸಿ ಫ್ಲೈಯಿಂಗು, ಬಿಕಾಸ್ ರೆಸಿಸ್ಟೆನ್ಸ್ ಇರಲ್ಲ. ಮತ್ತು ರೀಎಂಟ್ರಿ ಮಾಡಿಬಿಟ್ಟು ಅಮೇರಿಕದಲ್ಲಿ ಕೆಳಗಿಳಿಯತ್ತಿವೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 4 hours ಬಿಟ್ವೀನ್ ಅಮೇರಿಕಾ ಆ್ಯಂಡ್ ಇಂಡಿಯಾ ಅನ್ನೋ ಥರ ಮಾತಾಡ್ತಿದ್ದಾರೆ. ಪಾಸಿಬಲ್. ಬೆಂಗಳೂರಿನ ಪುಟ್ಟೇನಹಳ್ಳಿ ವ್ಯಾಪ್ತಿಯಲ್ಲಿ ಕಾರ್ನ ಮಿರರ್ಗೆ ಬೈಕ್ ಒಂದು ಟಚ್ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ದಂಪತಿ 2 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಹೋಗಿ ಬೈಕ್ಗೆ ಗುದ್ದಿದ್ದಾರೆ. ದರ್ಶನ್ ಎಂಬಾತ ಡೆತ್ ಆಗಿದ್ದಾನೆ. ಸದ್ಯ ಇನ್ನೊಬ್ಬ ವರುಣ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದು 25ನೇ ತಾರೀಕು ನಡೆದಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಈಗ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿದ್ದಕ್ಕೆ ಅವರು ಕಾಡಸಿದ್ದೇಶ್ವರ ಸ್ವಾಮೀಜಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಅವರು ಅದೇ ಹೇಳಿದ್ದಾರೆ, ನೀವು ಭಾಳ ಕೆಟ್ಟ ಭಾಷೆ ಬಳಸಿದ್ದೀರಿ, ಹಾಗಾಗಿ ನಾವು ನಿಮ್ಮನ್ನು ವಾಕ್ ಸ್ವಾತಂತ್ರ್ಯ ವ್ಯಾಪ್ತಿಯಲ್ಲಿ ಕ್ಷಮಿಸಕ್ಕೆ ರೆಡಿ ಇಲ್ಲ. ನಾವು ಏನಾಗಲ್ಲ, ನೀವು 1-2 ತಿಂಗಳು ನೀವಿರೋ ಮಟ್ಟದಲ್ಲೇ ಧ್ಯಾನ ಮಾಡ್ಕೊಳ್ಳಿ, ವಿಜಯಪುರಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದೆ. ಉಗ್ರ ಮಸೂದ್ ಅಜರ್ ಮಹಿಳಾ ಬ್ರಿಗೇಡ್ ಸ್ಥಾಪನೆ ಮಾಡ್ತಾ ಇದ್ದಾನೆ. ಕಾರಣ ಇದು ಆಪರೇಷನ್ ಸಿಂಧೂರನಲ್ಲಿ ಅವರು ಮಹಿಳೆಯರನ್ನೆಲ್ಲ ಬಳಸಿದ್ದಾರೆ ನಮ್ಮ ಮೇಲೆ, ಹಂಗಾಗಿ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಅಂತೇಳಿ ಅವ್ರನ್ನೆಲ್ಲ ಮೂಲಭೂತವಾದಕ್ಕೆ ಹಾಕ್ತಾನಂತೆ. ಪಾಪ ಯಾರ ಮನೆ ಹೆಣ್ಮಕ್ಳು, ಇವ್ರಿಗೆ ಏನೋಗ್ಬೇಕು, ಈಗ ಒಂದು ಆಡಿಯೋ 21 ನಿಮಿಷ ಮಾತಾಡೋದು ಪಾಕಿಸ್ತಾನದಲ್ಲಿ ಮಾತಾಡೋದು ಸಿಕ್ಕಿದೆ, ಭಾರತಕ್ಕೆ ಸಿಕ್ಕಾಕೊಂಡಿದೆ, ಅದು ಎಲ್ಲರೂ ಹಿಡ್ಕೊಂಡು ಓಡಾಡಿಸ್ತಿದ್ದಾರೆ ಈಗ. ಮತ್ತು ಅವನು ಹೇಳ್ತಾನೆ, ಭಾರತದ ವಿರುದ್ಧ ಜಿಹಾದ್ ನಡೆಸೋದ್ರಿಂದ ಸ್ವರ್ಗಕ್ಕೆ ಪ್ರವೇಶ ಖಚಿತ, ಹಿಂದೂ ಮಹಿಳೆಯರ ವಿರುದ್ಧ ಹೋರಾಡೋಕ್ಕೆ ನನ್ನ ಮಹಿಳೆಯರನ್ನು ಸಜ್ಜುಗೊಳಿಸ್ತಿದ್ದೀನಿ ಅಂತಲ್ಲಿ. ಅಯೋಗ್ಯ, ಮೀಸೆ ಬಿಟ್ಟವನೇ ಗಂಡ.
ಅಯೋಗ್ಯನ ತಗೊಂಬಂದು ನಾಯಿ ಆದರೂ ಬೆಟ್ರು, ಅಟ್ಲೀಸ್ಟು ಕುಂಟ್ಕಂಡಾದರೂ ಬೊಗಳತ್ತೆ, ಹೋಲಿಕೆಗೂ ಯೋಗ್ಯ ಅಲ್ಲ. ಹೋಲಿಕೆಗೂ ಯೋಗ್ಯ ಅಲ್ಲ. ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಭಯೋತ್ಪಾದನೆಗೆ ಬಳಸ್ಕೊಳಕ್ಕೆ ಸರಿ. ಆ ಹೆಂಗಸರು ಹಂಗೆ ಅಪ್ಪ ಒಪ್ಕತ್ತಿರಲ್ಲ. ಅದಂಗೆ ಸ್ವಾತಂತ್ರ್ಯ ಕೊಡಂಗಿಲ್ಲ ಅವ್ರಿಗೆ, ಅವ್ರಿಗೆ ಯಾವುದೇ ಇದು ಕೊಡಂಗಿಲ್ಲ, ಫ್ರೀಡಮ್ ಇಲ್ಲ ಅವ್ರಿಗೆ. ಭಯೋತ್ಪಾದನೆಗೆ ರೆಡಿ. ಒಂದು. ಎರಡನೇದು, ಭಾರತದ ವಿರುದ್ಧ ನಡೆಸ್ಬಿಟ್ರೆ ಸ್ವರ್ಗಕ್ಕಂತೆ. ನನ್ನ ಪ್ರಕಾರ ಹಂಗಲ್ಲ ಕಣಯ್ಯ. ಕಚಡ ಹಂಗಲ್ಲ. ಏನು ಅಂತ ಹೇಳ್ತೀನಿ ಕೇಳಿಸ್ಕೊ ಕರೆಕ್ಟಾಗಿ. ಯಾರು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ರಿ ಅವನಿಗೆ, ಕೋತಿಗೆ. ಏನದು ಅಂದರೆ, ನಮ್ಮ ಪ್ರಕಾರದಲ್ಲಿ ಪಾಕಿಸ್ತಾನ ಮತ್ತು ನಿನ್ನನ್ನು ಮುಗಿಸಿದ್ರೆ ನಮಗೆ ದೇವರೇನು ಹೇಳಿದಾನೆ ಅಂದರೆ, ನೀವು ಬರಬೇಕಾಗಿಲ್ಲ ಸ್ವರ್ಗಕ್ಕೆ, ಸ್ವರ್ಗನೇ ನಾವು ನಿಮ್ಮೂರಿಗೆ ತತ್ತೀವಿ ಅಂತ ಹೇಳಿದಾನೆ ದೇವರು. ಗೊತ್ತಾಯ್ತೇನೋ ಕೋತಿ? ಎಸ್.